ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSYU ಕಡೆಯಿಂದ ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ವಿತ್ ಫೈನ್ ನಿಮಗೆ ₹100 ಫೈನ್ ಜೊತೆ ಫೆಬ್ರವರಿ 15ನೇ ತಾರೀಕು ಲಾಸ್ಟ್ ಡೇಟು. ವಿತೌಟ್ ಫೈನು ಫೆಬ್ರವರಿ 10ಕ್ಕೆ ಲಾಸ್ಟ್ ಡೇಟು. ಈಗಾಗಲೇ ನೋಟಿಫಿಕೇಶನ್ ಆಗಿ 2-3 ದಿನ ಆದರೂ ಕೂಡ ಲಿಂಕ್ ಓಪನ್ ಆಗಿಲ್ಲ. ಇದ್ರ ಜೊತೆಗೆ ಯಾರ್ಯಾರು ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಬಹುದು, ಲಿಂಕ್ ಓಪನ್ ಆಗಿಲ್ವಲ್ಲ ಏನು ಮಾಡೋದು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 20ನೇ ವಾರ್ಷಿಕ ಘಟಿಕೋತ್ಸವ ಅಂದರೆ ಕಾನ್ವೊಕೇಶನ್ಗೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇದು ಯಾವಾಗ ನಡೆಯುತ್ತೆ, ಯಾವಾಗ ಯಾರ್ಯಾರು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡಿದ್ರೆ 2020-21ನೇ ಸಾಲಿನಲ್ಲಿ ಜನವರಿ ಸೈಕಲ್ ಸ್ಟೂಡೆಂಟು ಏಪ್ರಿಲ್ ಮತ್ತು ಮೇ 2024 ಹೋದ ವರ್ಷ ಏಪ್ರಿಲ್ ಮತ್ತು ಮೇ ಅಲ್ಲಿ ಎಕ್ಸಾಮ್ ಬರೆದಿರುವಂತಹ ಮತ್ತು ಪಾಸ್ ಆಗಿರುವಂತಹ ನಾನ್ CBS ಅಂದರೆ BA BCom ವಿದ್ಯಾರ್ಥಿಗಳು, ಹೋದ ವರ್ಷ ಫೈನಲ್ ಇಯರ್ ಎಕ್ಸಾಮ್ ಬರೆದಿರ್ತಾರಲ್ಲ ಅಂತ BA BCom ವಿದ್ಯಾರ್ಥಿಗಳು, ಜೊತೆಗೆ ನೆಕ್ಸ್ಟು 2021-22ರಲ್ಲಿ ಅಡ್ಮಿಷನ್ ಆಗಿರುವಂತಹ ಜುಲೈ ಸೈಕಲ್ ಸ್ಟೂಡೆಂಟ್ಸ್ಗಳು, ಮೊನ್ನೆ ನವೆಂಬರ್ ಡಿಸೆಂಬರಲ್ಲಿ ಎಕ್ಸಾಮ್ ಬರೆದಿದ್ದು BA BComದು ಮತ್ತು MA MCom MSc ಇದ್ರದ್ದೆಲ್ಲ ನಿಮಗೆ ರಿಸಲ್ಟ್ ಬಂದಿದೆ. ಎಲ್ಲ ಅದರಲ್ಲೂ ನೀವು ಪಾಸ್ ಆಗಿದ್ದೀರಾ ಅಂದರೆ ಕಾನ್ವೊಕೇಶನ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಬಂದು 3ನೇ ಪಾಯಿಂಟು 2021-22ನೇ ಸಾಲಿನಲ್ಲಿ ಜಾನ್ವರಿ ಸೈಕಲ್ ಅಡ್ಮಿಷನ್ ಪಡ್ಕೊಂಡಿರುವಂತಹ, ಜೊತೆಗೆ ನವೆಂಬರ್ ಮತ್ತು ಡಿಸೆಂಬರ್ 2024 ಈಗ ಮೊನ್ನೆ ಹೋಯ್ತಲ್ಲ ಒಂದು ಲಾಸ್ಟ್ ಮಂತು, ಆಗ ಎಕ್ಸಾಮ್ ಬರೆದಿರುವಂತಹ ಮತ್ತು ರಿಸಲ್ಟಿಗೆ ಆಲ್ರೆಡಿ ಬಂದಿರುತ್ತೆ ಕೆಲವು ಕೋರ್ಸ್ಗಳಿಗೆ. MA ನಾನ್ CBS ಅಂದರೆ ವರ್ಷಕ್ಕೆ ಒಂದು ಬಾರಿ ಎಕ್ಸಾಮ್ ಇರುತ್ತಲ್ಲ ಅಂತಹ ವಿದ್ಯಾರ್ಥಿಗಳು, ಎಲ್ಲ MA MCom ಎಲ್ಲ MSc MBA CBCS ಅಂದರೆ ಸೆಮಿಸ್ಟರ್ ವೈಸ್ ಸ್ಟೂಡೆಂಟ್ಸ್ಗಳು ಮತ್ತು BEd ಸ್ಟೂಡೆಂಟ್ಸ್ಗಳು ಕಾನ್ವೊಕೇಶನ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ 22-23 ಜುಲೈ ಸೈಕಲ್ ನವೆಂಬರ್ ಮತ್ತು ಡಿಸೆಂಬರಲ್ಲಿ 4th ಸೆಮ್ ಎಕ್ಸಾಮ್ ಬರೆದಿರುವಂತಹ MA MCom MSc MBA MLISC CBS ಅಂದರೆ ಸೆಮಿಸ್ಟರ್ ಕೋರ್ಸ್ನ ಸ್ಟೂಡೆಂಟ್ಸ್ಗಳು. ನಾನು ಆಲ್ರೆಡಿ ಸಿಂಪಲ್ ಆಗಿ ಹೇಳಿದ್ನಲ್ಲ, 22-23 4th ಸೆಮ್ ಕಂಪ್ಲೀಟ್ ಆಗಿರೋಂಥವ್ರು, ಮತ್ತು 22-23 ಜಾನ್ವರಿ ಸೈಕಲಲ್ಲಿ ಜೂನ್ ಮತ್ತು ಜುಲೈ 2024ರಲ್ಲಿ ಹೋದ ವರ್ಷ ಜೂನ್ ಜುಲೈಯಲ್ಲಿ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳು. ಅದರಲ್ಲಿ ಯಾವ್ಯಾವ ಕೋರ್ಸು ಅಂತ ನೋಡಿದ್ರೆ MLISC, ನೆಕ್ಸ್ಟ್ ಬಂದು PG ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳು ಅಂತೆಲ್ಲ ಇದೆಯಲ್ಲ, ಇಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ 23-24ರಲ್ಲಿ ಅಡ್ಮಿಷನ್ ಆಗಿರುವಂಥವ್ರು, ಜೊತೆಗೆ ನವೆಂಬರ್ ಮತ್ತು ಡಿಸೆಂಬರ್ ಡಿಸೆಂಬರಲ್ಲಿ ಎಕ್ಸಾಮ್ ಬರೆದಿರುವಂತಹ BLISC ಮತ್ತು MLISC ಸ್ಟೂಡೆಂಟ್ಸ್ಗಳು PG ಡಿಪ್ಲೊಮಾ ಸರ್ಟಿಫಿಕೇಟ್ ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಬಹುದು. ಮತ್ತು ಇದು ಕಾನ್ವೊಕೇಶನ್ ಯಾವಾಗ ನಡೆಯುತ್ತೆ ಅದೆಲ್ಲ ನೋಡೋದಾದರೆ ಅದನ್ನು ನೆಕ್ಸ್ಟ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ KSYUದಲ್ಲಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟು ಚಿನ್ನದ ಪದಕ ಮತ್ತು ಕ್ಯಾಶ್ ಪ್ರೈಸ್ ಯಾರು ಇರ್ತಾರೆ ಅಂಥವ್ರನ್ನ ಮಾತ್ರ ವೇದಿಕೆ ಮೇಲೆ ಅಂದರೆ ಕಾನ್ವೊಕೇಶನ್ ಎಲ್ಲಿ ನಡೆಯುತ್ತೋ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಪ್ರೈಸ್ನ ವಿತರಣೆ ಮಾಡ್ತಾರೆ. ಕಾನ್ವೊಕೇಶನ್ಗೆ ನೀವು ಆಬ್ಸೆಂಟ್ ಆಗಿದ್ರು ನಿಮಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಮತ್ತು ಯಾರು ಹೋಗಬಹುದು, ನಾನು ಅಟೆಂಡ್ ಮಾಡಬಹುದಾ ಅಂದರೆ ಅದರಲ್ಲಿ ಹಾಕಿದ್ದಾರೆ ನೋಡಿ, ಪದಕ ಮತ್ತು ನಗದು ಬಹುಮಾನಕ್ಕೆ ಅರ್ಹರಾಗಿರುವಂಥ ಸ್ನಾತಕ ಮತ್ತು ಸ್ನಾತಕೋತ್ತರ ಕಾರ್ಯಕ್ರಮದ ವಿದ್ಯಾರ್ಥಿಗಳು, ಯಾರಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ ಮತ್ತು ಯಾರಿಗೆ ಮೆಡಲ್ ಇರುತ್ತೆ ಅಂಥವರು UG ಆಗಿರಬಹುದು, PG ಆಗಿರಬಹುದು, ಡಿಗ್ರಿ ಡಬಲ್ ಡಿಗ್ರಿ ವಿದ್ಯಾರ್ಥಿಗಳು ಹೋಗಬಹುದು. ನೆಕ್ಸ್ಟ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರುವಂತಹ ಡಬಲ್ ಡಿಗ್ರಿ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಅಂತ ಇದೆ ನೋಡಿ, ಮತ್ತು PhD ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ ಅಂಥವರು ಕಾನ್ವೊಕೇಶನ್ಗೆ ಅಟೆಂಡ್ ಮಾಡಬಹುದು. ಇನ್ನು ನೀವು ಅನುಪಸ್ಥಿತಿಯಲ್ಲಿ ಪದವಿ ಪ್ರಮಾಣ ಪತ್ರ ಪಡಿಬೇಕು ಅಂದರೆ, ನಾನು ಹೋಗೋದಕ್ಕಾಗಲ್ಲ, ನಾನು ಅದಕ್ಕೆ ಆಬ್ಸೆಂಟ್ ಆಗ್ತೀನಿ ಅಂದರೆ ಅದಕ್ಕೆ ಕೂಡ ನಿಮಗೆ ವಿಶ್ವವಿದ್ಯಾಲಯದ ನವೆಂಬರ್ ಮತ್ತು ಡಿಸೆಂಬರ್ 2024ರಲ್ಲಿ ಮೊನ್ನೆ ನಡೆಯುತ್ತಲ್ಲ 24 ಡಿಸೆಂಬರಲ್ಲಿ ಎಕ್ಸಾಮು, ಅಂತಹ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಇರ್ತಾರೆ. ಅಂಥವ್ರಿಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರೆ. ನೀವು ಆನ್ಲೈನಲ್ಲಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗೋ ಟೈಮಲ್ಲಿ ನೀವು ಆಬ್ಸೆಂಟ್ ಅಥವಾ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆಬ್ಸೆಂಟ್ ಆದರೆ ಪೋಸ್ಟ್ ಮುಖಾಂತರ ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟು ಅದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಇದೆ. ಮತ್ತು ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗೆ ಮಾತ್ರ ನೀವು ಫೀಸ್ ಪೇ ಮಾಡೋದಕ್ಕೆ ಹೇಳಿದ್ದಾರೆ. ಪಾಸ್ಪೋರ್ಟ್ ಸೈಜ್ದು ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಫೋಟೋ ಇರುತ್ತಲ್ಲ ಬ್ಯಾಕ್ಗ್ರೌಂಡ್ ಮಸ್ಟ್ ಆ್ಯಂಡ್ ಶುಡ್ ವೈಟ್ ಕಲರೇ ಇರಬೇಕು ಅಂತ ಇದೆ, ಅಥವಾ ಪ್ಲೇನ್ ಇರಬೇಕು ಅಂತ ಇದೆ. ಅದನ್ನು ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಹೋಗೋದಕ್ಕಾಗಲ್ಲ ನಾನು ಪ್ರೋಗ್ರಾಮ್ಗೆ ಅಂತ ಹೇಳಿದ್ರೆ ಅವ್ರಿಗೆ ನಿಮಗೆ ಅಂಚೆ ಮುಖಾಂತರ ಪೋಸ್ಟ್ ಮುಖಾಂತರ ಕಾನ್ವೊಕೇಶನ್ನ ಕಳಿಸ್ಕೊಡ್ತಾರೆ. ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತು. ಇನ್ನು ಇಲ್ಲಿ 6ನೇ ಪಾಯಿಂಟ್ ನೋಡಿ, ನಿಮಗೆ ಲಾಸ್ಟ್ ಫೈನಲ್ ಇಯರ್ದು ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರಲ್ಲ ಅದರೊಳಗಡೆ ಏನಾದರೂ ದರ್ಜೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅದೇನಾದರೂ ಘೋಷಣೆ ಆಗಿಲ್ಲ ಅಂತ ಹೇಳಿದ್ರೆ, ಬೇರೆ ಯಾವುದೇ ರೀತಿಯ ತಿದ್ದುಪಡಿ ಇತ್ತು ಅಂದರೆ, ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದನ್ನು ಫೆಬ್ರವರಿ 15ನೇ ತಾರೀಕು ಒಳಗಡೆ ಹೋಗಿ KSYUಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ದರ್ಜೆ ಏನಿರುತ್ತೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಥವಾ ರ್ಯಾಂಕ್ ಏನಿರುತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಅದಾದಮೇಲೆ ಪ್ರಮಾಣಿ ಪತ್ರವನ್ನು ಪಡ್ಕೊಳ್ಳೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. 15ನೇ ತಾರೀಕು ಆಗೋಯ್ತು ಅಂದರೆ ಎಲಿಜಿಬಲ್ ಇರೋದಿಲ್ಲ ಅಂತ. ಇಲ್ಲಿ ಎಷ್ಟಿದೆ ನೋಡಿ,
ಫೀಸ್ ಬಂದು ಯಾರು ಹೋಗ್ತಾರೆ ಪ್ರೆಸೆಂಟ್ ಹೋಗ್ತಾರೋ ಅಂಥವ್ರಿಗೆ 1200 ರೂಪಾಯಿ ಇದೆ. ಆಬ್ಸೆಂಟಲ್ಲಿ ಇರೋಂಥವ್ರಿಗೆ 1500 ರೂಪಾಯಿ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಫೆಬ್ರವರಿ 10 ಲಾಸ್ಟ್ ಡೇಟು. 100 ರೂಪೀಸ್ ಫೈನ್ ಜೊತೆ ಫೆಬ್ರವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಇದೆ. ಮತ್ತು ಅಲ್ಯೂಮಿ ಫೀಸ್ ಎಲ್ಲ ಕಟ್ಟಿಸ್ಕೋತಾರೆ ಯಾರು ಕಟ್ಟಿಲ್ವೋ ಅಂಥವ್ರಿಗೆ ಅಂತ ಹೇಳ್ತಾ ಇದ್ರು. ಈ ಫೀಸ್ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೆ ಅದು ಆಟೋಮೆಟಿಕಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ನೀವು ಪ್ರೆಸೆಂಟ್ ಆಗ್ತೀರಾ ಆಬ್ಸೆಂಟ್ ಆಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗಾಗಲೇ ನೋಟಿಫಿಕೇಶನ್ ಆಗಿ ಇಷ್ಟು ದಿನ ಆಯಿತು, ಬಟ್ ಲಿಂಕೇ ಓಪನ್ ಆಗ್ತಿಲ್ಲ. 19ನೇದು ಕಾನ್ವೊಕೇಶನ್ದು ಲಿಂಕ್ ಇದೆ, ನಮ್ಮದು ರೋಲ್ ನಂಬರ್ ಹಾಕೋದ್ರೆ ತಗೊಳ್ತಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ KSOEಗೆ ಜಸ್ಟ್ ಕಾಲ್ ಮಾಡಿದೆ ಮತ್ತು ಇನ್ಫಾರ್ಮ್ ಮಾಡಿದ್ದೀನಿ. ಬೆಳಗ್ಗೆ ಕೂಡ ಕಂಪ್ಲೇಂಟ್ ರೈಸ್ ಮಾಡಿದೆ, ಲಿಂಕ್ ಓಪನ್ ಆಗಿಲ್ಲ ಬಿಟ್ಟಿದ್ದೀರಾ ಅಂತ. ಈಗ ಅವ್ರು ಹೇಳಿದ್ದೇನಪ್ಪ ಅಂದರೆ ಒಂದು 2-3 ಡೇಸಲ್ಲಿ ನಿಮಗೆ ಅದು ಸರಿ ಮಾಡಿಕೊಡ್ತಾರೆ. ಆ ಲಿಂಕ್ನ ಅಪ್ಡೇಟ್ ಮಾಡ್ತಾರೆ. ಈಗ ಯಾವ್ಯಾವ ಕೋರ್ಸ್ಗೆ ಎಲಿಜಿಬಲ್ ಇರ್ತೀರೋ ಅಂಥವ್ರೆಲ್ಲರೂ ಕೂಡ ಕಾನ್ವೊಕೇಷನ್ಗೆ ಅಪ್ಲಿಕೇಶನ್ ಹಾಕೋಬಹುದು. ಇನ್ 2-3 ಡೇಸಲ್ಲಿ ಲಿಂಕ್ ಬಿಡ್ತಾರೆ. ನಾಳೆನೇ ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, 2-3 ದಿನ ಅಂದ್ಕೊಳ್ಳಿ. ಮತ್ತು ಲಾಸ್ಟ್ ಡೇಟ್ ಫೆಬ್ರವರಿ 10 ಇದೆಯಲ್ಲ, ಅದೇನು ಕತೆ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ತುಂಬ ಜನ ಗ್ರೂಪಲ್ಲಂತೂ ಡಿಸ್ಕಷನ್ ಮಾಡ್ತಾನೆ ಇದ್ರು ಕಾನ್ವೊಕೇಷನ್ ಲಿಂಕ್ ಬಗ್ಗೆ. ಈ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಡೌಟ್ ಕ್ಲಿಯರ್ ಆಗಬಹುದು ಅನ್ಕೋತೀನಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಈಗ ಆಲ್ರೆಡಿ ಇಲ್ಲಿ ಯಾರ್ಯಾರು ಕಾನ್ವೊಕೇಷನ್ ಅಪ್ಲೈ ಮಾಡ್ತಿದ್ದೀರಾ, ನಿಮ್ಮ ಕೋರ್ಸ್ ಎಲ್ಲ ಮುಗ್ದೋಗಿತ್ತು ಅಂದರೆ ದಯವಿಟ್ಟು ಯುವನಿಧಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯುವನಿಧಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹಾಗೆ SC/ST ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಪ್ರೈಸ್ ಮನಿ ಬರುತ್ತೆ. 99% SC ಸ್ಟೂಡೆಂಟ್ಸ್ಗೆ ಬರುತ್ತೆ. STದು ಕನ್ಫರ್ಮ್ ಆಗಿ ನಾನು ಹೇಳೋದಿಲ್ಲ. SC ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಪ್ರೈಸ್ ಮನಿಗೆ ಹಾಕ್ಕೊಂಡು ಸರ್ಕಾರದಿಂದ ಬರುವಂತಹ ಉಚಿತ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.